ವಿರಾಮದ ನಂತರ ಮತ್ತೆ ಇನ್ ಗುಲ್ಬರ್ಗ ನ್ಯೂಸ್ಗೆ ಸ್ವಾಗತ. ಆಳಂದ್ ತಾಲೂಕಿನ ಅಂಗನವಾಡಿ ಕಾರ್ಯಕರ್ತೆಯರ ಆಯ್ಕೆಯಲ್ಲಿ ಗೊಂದಲ ಉಂಟಾಗಿದ್ದು, ಸರ್ಕಾರ ಈ ಕುರಿತು ಗಮನ ಹರಿಸಬೇಕು ಎಂದು ಗೋರಖನಾಥ್ ದೊಡ್ಡಮನಿಯವರು ಆಗ್ರಹಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ 2023-24ನೇ ಸಾಲಿನಲ್ಲಿ ಕರೆಯಲಾದ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿ ಹುದ್ದೆಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ತೆಗೆದುಕೊಂಡು ಆಳಂದ್ ತಾಲೂಕು ಹೊರತುಪಡಿಸಿ ಎಂದು ಕಲಬುರಗಿ ಉಪನಿರ್ದೇಶಕರಿಗೆ ನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರು ಪತ್ರ ಬರೆದು ಆದೇಶ ಹೊರಡಿಸಿ ತಾಲೂಕು ಆಯ್ಕೆ ಮಾಡಿರುತ್ತಾರೆ. ಈಗಾಗಲೇ ಅರ್ಜಿ ಸಲ್ಲಿಸಿದವರ ವಯೋಮಿತಿ ಮೀರಿದ್ದು ಅರ್ಜಿದಾರರಿಗೆ ಅನ್ಯಾಯವಾಗುತ್ತಿದ್ದು, ಬೇರೆ ತಾಲೂಕು ಯಾವ ರೀತಿ ಆಯ್ಕೆ ಮಾಡುತ್ತಿರುವಿರಿ ಅದೇ ರೀತಿ ಆಳಂದ್ ತಾಲೂಕು ಆಯ್ಕೆ ಮಾಡಬೇಕೆಂದು ಒತ್ತಾಯಿಸಿದರು. ಬಂದ ನಂತರ ಮಾನ್ಯ ತಾಲೂಕಿನ MLA ಆಗಿರ್ತಕ್ಕಂಥ BR ಪಾಟೀಲ್ ಅವರಿಗೆ ಇಲ್ಲದ ಸಲ್ಲದ ಹೇಳಿಕೆಗಳನ್ನು ನೀಡಿ ಅವರಿಂದ ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೆದು ರವಾನೆ ಮಾಡ್ತಾರೆ ಅಂಥೇಳಿ ಈಗಾಗಲೇ ಇಲಾಖೆಯವರು ಹೇಳಿದ್ದಾರೆ. ಮಾನ್ಯ BR ಪಾಟೀಲರು ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ. ಅದು ತಡೆ ಹಿಡಿಬೇಕು ಅಂಥೇಳಿ ಹೇಳಿ ಅದಕ್ಕೆ ಅವರ ಅಪೂರ್ಣ ಮಾಹಿತಿ ಇದೆ, ಯಾವುದೇ ಪೂರ್ಣ ಮಾಹಿತಿ ಇಲ್ಲ. ಯಾಕೆ ಪೂರ್ಣ ಮಾಹಿತಿ ಇಲ್ಲ ಅಂದರೆ, ಭ್ರಷ್ಟಾಚಾರ ನಡೆದಿದೆ ಅನ್ನುವುದು ಕೇವಲ ಮಾತುಗಳಿಂದ ಹೇಳ್ತಾ ಇದ್ದಾರೆ, ಲಿಖಿತ ರೂಪದಲ್ಲಿ ಎಲ್ಲಿ ಕೊಟ್ಟಿಲ್ಲ. ಮತ್ತು ಫೇಸ್ಬುಕ್ ವಾಟ್ಸಪ್ಗಳಲ್ಲಿ ಒಂದು ಲಿಸ್ಟ್ ಮಾಡಿ ಹರಿದಾಡಿದೆ ಅಂತ ಹೇಳ್ತಾ ಇದ್ದಾರೆ, ಅದರ ಬಗ್ಗೆಯೂ ಕೂಡ ಪೂರ್ಣ ತನಿಖೆ ಇಲ್ಲ. ಆದರೆ ಭ್ರಷ್ಟಾಚಾರ ನಡೆದಿದೆ ಅಂದರೆ ಯಾರಿಂದ ನಡೆದಿದೆ, ಯಾರು ಮಾಡಿದ್ದಾರೆ, ಇದಕ್ಕೆ ಮುಖ್ಯ ಕಾರಣ ಯಾರು, ಅವ್ರ ವಿರುದ್ಧ ಯಾಕೆ ತಂಡ ರಚನೆ ಆಗಿಲ್ಲ, ಅವ್ರ ವಿರುದ್ಧ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಅನ್ನೋದು ಪ್ರಶ್ನೆ ಇವತ್ತು ಅರ್ಜಿದಾರರಿಂದ ಇವತ್ತು ಬರ್ತಾ ಇದೆ. ಅದೇ ರೀತಿ ವಯಸ್ಸು ಮೀರ್ತಾ ಇದೆ. ಇಲಾಖೆಯಿಂದ ನಿಯಮಾವಳಿ ಇದೆ, 35 ವರ್ಷ ವಯಸ್ಸಾಗಿರೋದವರನ್ನು ಕೈ ಬಿಡಲಾಗುತ್ತೆ ಅಂತಕ್ಕಂಥದ್ದು. 35 ಒಳಗಿನ ವಯಸ್ಸಿನವರನ್ನು ಪರಿಗಣಿಸ್ತಾ ಇದ್ದಾರೆ. ಅನೇಕ ವಿಧವೆಯರಿದ್ದಾರೆ, ಅವರ ವಯಸ್ಸು ಹೋಗ್ತಾ ಇದೆ, ಈ ವಯಸ್ಸನ್ನು ತುಂಬಿಕೊಡೋರು ಯಾರು ಅಂತಕ್ಕಂಥದ್ದು. ಭ್ರಷ್ಟಾಚಾರ ಅಧಿಕಾರಿಗಳಿಂದ ನಡೆದಿದೆಯೋ ಅಥವಾ ಸಮಿತಿಯ ಒಳಗಡೆ ಭ್ರಷ್ಟಾಚಾರ ನಡೆದಿದೆಯೋ ಅನ್ನೋ ಸಾಬೀತು ಮಾಡಬೇಕು, ಅವ್ರ ಮೇಲೆ ಕ್ರಮ ಜರುಗಿಸಬೇಕು ಮತ್ತು ಸಾರ್ವಜನಿಕರಿಗೆ ಇದರ ಮಾಹಿತಿ ಕೊಡಬೇಕು. ಮಾಹಿತಿ ಅಧಿನಿಯಮದಲ್ಲಿ ಒಂದು ಮಾಹಿತಿಯನ್ನು ಕೇಳ್ತೀವಿ, ಆ ಮಾಹಿತಿಯಲ್ಲಿ ಹಿಂಬರ ಬರುತ್ತೆ ಏನಂದರೆ, ಶಿಶು ಅಭಿವೃದ್ಧಿ ಅಧಿಕಾರಿ ಶ್ರೀಕಾಂತ್ ಅವ್ರು ಮಾಹಿತಿ ಕೊಡ್ತಾರೆ. ಏನಂತ ಕೊಡ್ತಾರೆ ಅಂದರೆ, ಅವರು ಇದು ಪ್ರಕ್ರಿಯೆ ಚಾಲ್ತಿಯಲ್ಲಿದೆ, ಇದು ಮಾಹಿತಿ ಕೊಡೋಕ್ಕೆ ಬರಲ್ಲ ಅಂತ. ಈ ಮಾಹಿತಿ ಪ್ರತಿಯೂ ಕೂಡ ಇಲ್ಲಿದೆ, ಆದರೆ ಅವರಿಗೆ ಮಾಹಿತಿ ಜ್ಞಾನ ಗೊತ್ತಿಲ್ಲ, ಯಾವ ಹಂತದಲ್ಲಿದೆ ಅನ್ನೋದನ್ನು ಮಾಹಿತಿದಾರರಿಗೆ ಒದಗಿಸ್ಬೇಕು, ಆದರೆ ಒದಗಿಸ್ತಾ ಇಲ್ಲ. ಇದರಿಂದ ನಮಗೇನು ಅರ್ಥ ಆಗ್ತಾ ಇದೆ ಅಂದರೆ, ಇಲ್ಲಿ ಭ್ರಷ್ಟಾಚಾರ ಇವರೇ ಮಾಡಬೇಕಂತ ಇದ್ದಾರೆ ಅನ್ನೋದು ಇದು ಸಂಶಯ ಹುಟ್ಟುತ್ತಾ ಇದೆ. ಯಾಕಂದರೆ ಯಾವುದೇ ದಾಖಲಾತಿ ಇಲ್ಲ, ಅವರಲ್ಲಿ ಯಾವುದೇ ಪುರಾವೆಗಳಿಲ್ಲ, ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಗಮನದಲ್ಲಿ ಇಟ್ಕೋಬೇಕಂತೇಳಿ ನಾನು ಈ ತಮ್ಮ ಮಾಧ್ಯಮದ ಮೂಲಕ ಹೇಳ್ತಾ ಇದ್ದೀನಿ. ಮತ್ತು ಏನಿದೆ ಅಂದರೆ, ಇಲ್ಲಿವರೆಗೂ ಯಾವುದೇ ತಂಡ ರಚನೆ ಆಗಿಲ್ಲ. ಭ್ರಷ್ಟಾಚಾರ ಆಗಿದೆ ಅಂತ ಹೇಳ್ತಾ ಇದ್ದೀರಲ್ಲ, ಒಂದು ತಂಡ ರಚನೆ ಮಾಡಿಲ್ಲ. ಮೇಲಾಧಿಕಾರಿಗಳಾಗಿರ್ತಕ್ಕಂಥ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಇದು ನಾವು ಅನೇಕ ಬಾರಿ ನಾವು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಇದು ವಿಳಂಬ ಆಗ್ತಾ ಇದೆ, ದಯವಿಟ್ಟು ಇದು ಸರಿಪಡಿಸ್ಕೊಳ್ಳಿ, ಇಲ್ಲವಾದರೆ ನಾವು ಉಗ್ರವಾದ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂತೇಳಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೀವಿ. ಬಳಿಕ ಮಾತನಾಡಿದ ಶೋಭಾ ಅವರು, ಆಯ್ಕೆ ಪ್ರಕ್ರಿಯೆಯಲ್ಲಿ ತೀವ್ರ ಗೊಂದಲವಿದ್ದು ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳು ಗೊಂದಲ ನಿವಾರಣೆ ಮಾಡಬೇಕೆಂದು ಆಗ್ರಹಿಸಿದ್ದರು. ಅಂಗನವಾಡಿ ಸಹಾಯಕ ಮತ್ತು ಕಾರ್ಯಕರ್ತೆಯರನ್ನು ಆಹ್ವಾನಿತರನ್ನಾಗಿ ಕರೆದಿದ್ದರು. ಆವಾಗ ನಾವೆಲ್ಲರೂ ಆಫ್ಲೈನ್ ಅರ್ಜಿ ಹಾಕಿದ್ದೀವಿ, ಆನ್ಲೈನ್ ಇರಲಿಲ್ಲ, ಅದು ಆಫ್ಲೈನ್ ಮುಖಾಂತರ ನಾವು ಅರ್ಜಿ ಹಾಕಿರ್ತೀವಿ. ಆವಾಗ ಹಾಕಿದ ಮೇಲೆ 24 ಏಪ್ರಿಲ್ 2023ರವರೆಗೆ ಅರ್ಜಿ ಸ್ವೀಕೃತ ಮಾಡಿಕೊಂಡಿದ್ದಾರೆ. ಸ್ವೀಕೃತ ಆದ ನಂತರ ಮುಂದೆ 1-2 ತಿಂಗಳು 3 ತಿಂಗಳು ಇಲ್ಲಿ ತನಕ ಬಂತು. 2024 ಸ್ಟಾರ್ಟ್ ಆಯಿತು ಹೊರತಾಗಿ ನಮಗೆ ಯಾವುದೇ ರೀತಿಯಾದ ಕರೆ ಬಂದಿಲ್ಲ. ಅಂದರೆ ಅರ್ಜಿನೇ ಆಯ್ಕೆ ಮಾಡಿಕೊಂಡಿಲ್ಲ. ನಾವು ಹಾಕಿರ್ತಕ್ಕಂಥ ಅರ್ಜಿಗಳನ್ನು ಯಾರೂ ಒಂದು ಕ್ರಮನ ಕೈಗೊಂಡಿಲ್ಲ, ಇವ್ರು ಹಾಕಿರ್ತಾರಲ್ಲ ಅಂಥೇಳಿ. ಕೇಳಲಿಕ್ಕೆ CDP ಆಫೀಸ್ನಲ್ಲಿ ಶಿಶು ಅಭಿವೃದ್ಧಿ ಇಲಾಖೆ ಕಡೆಯಿಂದ ಹೋಗಿದ್ರೆ ಏನು ಅಂತಾರಂದ್ರೆ, ನೀವು ರಿಟರ್ನ್ ಇನ್ನೊಮ್ಮೆ ಅರ್ಜಿ ಹಾಕ್ರಿ, ಮತ್ತೆ ಅರ್ಜಿ ಹಾಕ್ರಿ, ಇಲ್ಲಿ ತಡೆ ಹಿಡ್ದಾರ ಅಂತ ಹೇಳ್ತಾರೆ. ನಾವು ಇನ್ನೊಮ್ಮೆ ಹಾಕಬೇಕು ಅಂತಂದ್ರೆ ಆಲ್ರೆಡಿ ನಮಗೆ ಎಲ್ರಿಗೂ ವಯಸ್ಸಾಗ್ಯದ. ವಯಸ್ಸು ಅನ್ನೋಂಥದ್ದು ಕಡಿಮೆ ಇದ್ದಾಗ ಮಾತ್ರ ಅದು ದಿನ ಕಳೆದಂತೆ ವಯಸ್ಸು ಹೆಚ್ಚಾಗ್ತದೆ. ದಿನ ಹೆಚ್ಚಾದ ಒಂದು ಆಲ್ರೆಡಿ ಅರ್ಜಿ ಹಾಕಿನಿ 1 ವರ್ಷ ಆಗ್ಯದ, ಈಗ 1 ವರ್ಷ ಮೇಲೆ ಅಲಿಗತ್ತದ ನಾವು ಅರ್ಜಿ ಹಾಕಿ. ಅದಕ್ಕಾಗಿ ನಮಗೆ ಈಗ ಮತ್ತೆ ಅರ್ಜಿ ಹಾಕಿದ್ರೆ ಮತ್ತೆ 1 ವರ್ಷ ಹೋಗ್ತದೆ.
25ಕ್ಕೆ ಬರ್ತದೆ, 25 30ಕ್ಕೆ ಬರ್ತದೆ, 30ರಿಂದ 5 ಒಟ್ಟು ವರ್ಷಗಳನ್ನು ಹೆಚ್ಚಾಗ್ತಾನೆ ಬರ್ತಾವೆ ಹೊರತಾಗಿ ವಯಸ್ಸು ಕಡಿಮೆ ಆಗಂಗಿಲ್ಲ. ದಯವಿಟ್ಟು ತಹಸೀಲ್ದಾರ ಆಗಿರ್ಬೋದು, ನಮ್ಮ ಒಂದು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಾಗಿರ್ಬೋದು, ತಾಲೂಕು ಆಫೀಸರ್ಲಿಂದ ಜಿಲ್ಲಾ ಆಫೀಸರ್ವರೆಗೂ ದಯವಿಟ್ಟು ಎಲ್ಲರೂ ಕ್ರಮ ಕೈಗೊಳ್ಳ್ರಿ. ಭ್ರಷ್ಟಾಚಾರ ನಂತದಂತಾರೆ, ಭ್ರಷ್ಟಾಚಾರ ಎಲ್ಲ ಅಲಿಗತ್ತದ. ನೀವೇ ಸುದ್ದಿಗೋಷ್ಠಿಯಲ್ಲಿ ಭಾಗ್ಯಶ್ರೀ ಅನಿಲ್, ಶ್ರುತಿ ರವೀಂದ್ರ, ಪ್ರತಿಭಾ ಗೋರಖ್ನಾಥ್, ಪಾರ್ವತಿ ರಾಜ್ಕುಮಾರ್, ಶೋಭಾ ಶರಣಬಸಪ್ಪ, ಮಹದೇವಿ, ವಿಜಯಲಕ್ಷ್ಮಿ, ರೂಪಾ, ಶರಣಮ್ಮ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.